ಸಾಕೆ ಇಂಥ ಮೂವಿ ಮಾಡ್ತಾರ ಅವರು. ಬರೀ ಸೆಕ್ಸ್ ಇದೆ ಅಲ್ರಿ ಮೂವಿಯಲ್ಲಿ, ಬರೀ ಕುಡ್ತಾ. ಇದು ಯಾರು ಹೆಣ್ಮಕ್ಳು ನೋಡಕ್ ಹೋಗೋ ಮೂವಿನೇ ಅಲ್ಲ ಇದು. ಫುಲ್ ಅಟ್ರಾ ಫ್ಲಾಪ್ ಮೂವಿ ಇದೆ. 4 ವರ್ಷ ಸುಮ್ಮನೆ ವೇಸ್ಟ್ ಆಗಿ ತಗೊಂಡಿದ್ದಾನೆ ಯಶ್. ಅವ್ನು ಸ್ವಲ್ಪ ಹೇಳ್ಬೇಕು ಸುಮ್ಮನೆ. ಹಾಲಿವುಡ್ ಬಾಲಿವುಡ್ ಅಂತ ಹೋಗ್ಬಿಟ್ಟು ದಾರಿ ತಪ್ಪಿಸೋದಲ್ಲ ಹುಡುಗರಿಗೆ. ಚೆನ್ನಾಗಿಲ್ಲ. ಟಾಕ್ಸಿಕ್ 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 4 ವರ್ಷಗಳಿಂದ ಯಶ್ ಅಭಿಮಾನಿಗಳು ಒಂದೇ ಜಪ. ಟಾಕ್ಸಿಕ್ 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 ಸಿನಿಮಾ ಬಂದುಬಿಡುತ್ತೆ, ಅಬ್ಬರ ಇರುತ್ತೆ, ರಾಕಿಂಗ್ ಸ್ಟಾರ್ ಅಬ್ಬರ. ಅದೇ ರೀತಿ ಇವತ್ತು ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಹಾಗಾದ್ರೆ ಚಿತ್ರ ನೋಡಿದಂತಹ ಪ್ರೇಕ್ಷಕರು ಏನು ಹೇಳಿದ್ರು? ನಿರೀಕ್ಷಿತ ಮಟ್ಟವನ್ನ ಟಾಕ್ಸಿಕ್ ಸಿನಿಮಾ ತಲುಪ್ತಾ? ಯಶ್ ಅಭಿಮಾನಿಗಳೇ ಏನ್ ಹೇಳ್ತಾ ಇದ್ದಾರೆ ಸಿನಿಮಾ ಬಗ್ಗೆ? ಹೆಣ್ಮಕ್ಳು ಸಿನಿಮಾ ನೋಡಬಹುದಾ? ಕುಟುಂಬ ಸಮೇತ ಹೋಗಿ ನೋಡುವಂತಹ ಸಿನಿಮಾನ? ಒಟ್ಟಾರೆ 4 ವರ್ಷ ಕಾದಿದ್ದಕ್ಕೂ ಯಶು ಅಭಿಮಾನಿಗಳಿಗೆ ರಸದೌತಣವನ್ನ ಉಣಬಡಿಸಿದ್ರ ಇಲ್ವಾ? ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಲ್ಲಿ. ಒಂದು ಕೇಳ್ಕೊಳ್ಳೋದು, ಯಶ್ ಅಭಿಮಾನಿಗಳು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಮ್ಮ ಅಭಿಪ್ರಾಯವನ್ನ ನಾವು ಹೇಳ್ತಾ ಇದ್ದೀವಿ. ಜನರ ಹತ್ರ ನಾವು ಹೋಗಿ ಕೇಳಿ ಜನ ಏನು ಹೇಳಿದ್ರು ಅನ್ನೋ ಅಭಿಪ್ರಾಯ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ವೈಯಕ್ತಿಕ ದ್ವೇಷ ಯಾರದ್ದೂ ಇಲ್ಲ. ನಾವು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳನ್ನ. ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರವೇ. ಅದು ಸ್ಮಾಲ್ ಬಜೆಟ್ ಸಿನಿಮಾ ಆಗಲಿ ಬಿಗ್ ಬಜೆಟ್ ಸಿನಿಮಾ ಆಗಲಿ ಎಫರ್ಟ್ ಹಾಕಲೇಬೇಕು. ಟಾಕ್ಸಿಕ್ ಸಿನಿಮಾ ಬಹಳ ಹೆಮ್ಮೆಯ ಸಿನಿಮಾ. ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗತ್ತೆ. ಆದರೆ ಕನ್ನಡದ ಡೈರೆಕ್ಟ್ರು ಖಂಡಿತ ಅಲ್ಲ ಸ್ವಾಮಿ. ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾದ ಡೈರೆಕ್ಟ್ರು. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಹುಡ್ದಂತಹ ಸಿನಿಮಾ. ಬಟ್ ಸಿನಿಮಾಕ್ಕೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಮಿಶ್ರ ಪ್ರತಿಕ್ರಿಯೆ. ಒಂದಷ್ಟು ಜನ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರೆ, ಮತ್ತೊಂದಷ್ಟು ಜನ ಫ್ಲಾಪ್ ಗುರು ಸಿನಿಮಾ. 4 ವರ್ಷ ಯಶ್ ಸಿನಿಮಾಗೋಸ್ಕರ ನಾವು ಕಾದಿದ್ದೇ ಬಂತು, ನಿರೀಕ್ಷಿತ ಮಟ್ಟ ಇಲ್ಲ, ಠುಸ್ ಪಟಾಕಿ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರೇಟಿಂಗ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 5ಕ್ಕೆ ಸರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ನಾವು ಹೋಗಿ ಕೇಳೋದಕ್ಕೆ 2 ಕೊಡ್ಬೋದು, 2.5 ಕೊಡ್ಬೋದು. ಆವ್ರೇಜ್ ಮೂವಿ ಅನ್ನೋ ಮಟ್ಟಿಗೆ. ಯಾಕಂದ್ರೆ ಯಶ್ ಅವರು ನಮ್ಮ ಕನ್ನಡದವರು, ಸಾಕಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಂಥವರು. ನಾವು ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ. KGF ಅಂತಹ ಅದ್ಭುತವಾದಂತಹ ಸಿನಿಮಾ 2 ಭಾಗಗಳನ್ನಾಗಿ ಮಾಡಿ ಬೇರೆ ಬೇರೆ ಇಂಡಸ್ಟ್ರಿಯವರು, ಮಾಲಿವುಡ್, ಕಾಲಿವುಡ್, ಟಾಲಿವುಡ್, ಬಾಲಿವುಡ್, ಹಾಲಿವುಡ್ ರೇಂಜ್ ಅವರು ಕನ್ನಡ ಸಿನಿಮಾ ಕಡೆಗೆ ನೋಡುವಂತೆ ಮಾಡಿದ್ದು ರಾಕಿಂಗ್ ಸ್ಟಾರ್ ಯಶ್. ಆದರೆ ಯಶ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು. ಬಟ್ ಆ ನಿರೀಕ್ಷೆ ಎಲ್ಲವನ್ನ ಕೂಡ ಯಶ್ ಹುಸಿ ಮಾಡಿದ್ದಾರೆ. ಬಹಳ ಡಿಸಪಾಯಿಂಟ್ ಆಗೋಯ್ತು. 2-3 ದಿನಕ್ಕೆ ಮುಂಚೆನೆ ಬುಕ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆ 6:30 ಶೋಗೆ ಹೋಗಿ ನೋಡಿ ಹೊರಗಡೆ ಬಂದ ಮೇಲೆ ಬರೀ ರಕ್ತಪಾತ, ಬರೀ ನೀವು 3 ಅವರ್ ಸಿನಿಮಾ, ಅಷ್ಟು ದೊಡ್ಡ ಸಿನಿಮಾ ಬೇಕಾಗಿತ್ತ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ 3 ಅವರ್ ಸಿನಿಮಾದಲ್ಲಿ ಪಾರ್ಟ್ 1ನಲ್ಲಿ 1 ಗಂಟೆ ಬರೀ ಗನ್ ಶೂಟ್ಗಳೇನೆ, ಬರೀ ಡಗಡಗ ಅನ್ನೋ ಗನ್ ಶೂಟ್ಗಳೇನೆ, ಬರೀ ರಕ್ತಪಾತ. ಮತ್ತೆ ಯಶ್ ಅವರ ಅಭಿನಯದ ಬಗ್ಗೆ ನಾವು ಹೇಳಬೇಕಂದ್ರೆ ನೋ ಕಮೆಂಟ್ಸ್. ಅವರ ಅಭಿನಯ ಸೂಪರ್, ಅವರ ಡೈಲಾಗ್ ಡೆಲಿವರಿ ಎಲ್ಲವೂ ಸೂಪರ್. ರಾಯ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಂದು ಕ್ಯಾರೆಕ್ಟ್ರು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಶ್ ಅವರ ನಿರೀಕ್ಷೆ ಇತ್ತಲ್ಲ ಯಶ್ ಅವ್ರ ಬಗ್ಗೆ ಅವರ ಅಭಿಮಾನಿಗಳು, ಬಹಳ ಮಿಶ್ರ ಪ್ರತಿಕ್ರಿಯೆ. ನೀವೇ ನೋಡ್ಕೊಂಬನ್ನಿ ಏನಂತ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. 4 ಗಂಟೆಗೆ ಬಂದಿನ ಚೆನ್ನಾಗೈತೆ. ಬರೀ ಸೇದು ಕುಡಿ ದೆಂಗು ಕ್ಲೈಮ್ಯಾಕ್ಸ್ ಮಾತ್ರ ಮುಕ್ಲಾರ ಐತೆ. ಲವರ್ ಜೊತೆ ಯಾರು ಬರಕ್ ಹೋಗ್ಬೇಡ್ರಿ. ಸಾಕೆ ಇಂಥ ಮೂವಿ ಮಾಡ್ತಾರ ಅವರು. ಬರೀ ಸೆಕ್ಸ್ ಇದೆ ಅಲ್ರಿ ಮೂವಿಯಲ್ಲಿ, ಬರೀ ಕುಡ್ತಾ. ಇದು ಯಾರು ಹೆಣ್ಮಕ್ಳು ನೋಡಕ್ ಹೋಗೋ ಮೂವಿನೇ ಅಲ್ಲ ಇದು. ಫುಲ್ ಅಟ್ರಾ ಫ್ಲಾಪ್ ಮೂವಿ ಇದೆ. 4 ವರ್ಷ ಸುಮ್ಮನೆ ವೇಸ್ಟ್ ಆಗಿ ತಗೊಂಡಿದ್ದಾನೆ ಯಶ್. ಅವ್ನು ಸ್ವಲ್ಪ ಹೇಳ್ಬೇಕು ಸುಮ್ಮನೆ. ಹಾಲಿವುಡ್ ಬಾಲಿವುಡ್ ಅಂತ ಹೋಗ್ಬಿಟ್ಟು ದಾರಿ ತಪ್ಪಿಸೋದಲ್ಲ ಹುಡುಗರಿಗೆ. ಎಸ್, ಗಮನಿಸಿದ್ರಲ್ಲ, ಒಂದಷ್ಟು ಜನ ರೇಟಿಂಗ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಹೋಪ್ ಇತ್ತು ನಮಗೂ ಕೂಡ. ಯಶ್ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋದವರು.
ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅಂದೇ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಮತ್ತು ಲೇಡಿ ಡೈರೆಕ್ಟರ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಯಶ್ ಅಂತ. ಬಟ್ ಯಶ್ ಅವರ ಅಭಿನಯದ ಬಗ್ಗೆ ನಾವು ಮಾತನಾಡೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು KGF ಅಲ್ಲಿ ಏನು ಗೆಟಪ್ ಹಾಕಿದ್ರು ಅದೇ ಗೆಟಪ್ಗಳು ಅದೇ ಸೇಮ್ ರಿಪೀಟ್ ಆಗಿದೆ. ಬಟ್ ಸಿನಿಮಾ ಬಗ್ಗೆ ಹೇಳೋದಾದರೆ ಕಥೆನೇ ಇಲ್ಲ ಸಿನಿಮಾದಲ್ಲಿ, ಇನ್ನಷ್ಟು ಕತೆ ಇರಬೇಕಾಗಿತ್ತು. ಮತ್ತು ಫ್ಯಾಮಿಲಿಯೇ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡುವಂತಹ ಸಿನಿಮಾ ಖಂಡಿತವಾಗ್ಲೂ ಕೂಡ ಅಲ್ಲ. ಒಬ್ಬರೇ ಹೋಗಿ ಒಂದು ಸಿನಿಮಾನ ಎಂಜಾಯ್ ಮಾಡಬಹುದು, ಯಾವ ಅರ್ಥದಲ್ಲಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿ ಖಂಡಿತವಾಗ್ಲೂ ಕೂಡ ನೋಡಲೇಬೇಡಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಒಬ್ಬರೇ ಹೋದರೆ ಭಾಳ ಚೆನ್ನಾಗಿರುತ್ತಂತೆ ಮೂವಿ. ನಾನೊಂದಷ್ಟು ಒಪಿನಿಯನ್ಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದಷ್ಟು ಜನ ಹೇಳಿದ್ದಾರೆ 4 ವರ್ಷದಿಂದ ಇಂಥ ಸಿನಿಮಾ ಮಾಡೋಕ್ಕೆ ಇಷ್ಟೊಂದು ಬಿಲ್ಡಪ್ಪ, 4 ವರ್ಷದಿಂದ ಏನು ಗುರು ಇದು? ಅಭಿಮಾನಿಗಳು 4 ವರ್ಷ ಕಾಯ್ಬೇಕಾ ಸಿನಿಮಾನ? ಒಬ್ಬ ನಮ್ಮ ಹೀರೋ ಸಿನಿಮಾ ಬರ್ತಿದೆ ಅಂತ 4 ವರ್ಷ ಈ ಸಿನಿಮಾ ಮಾಡೋಕ್ಕೆ ಇಷ್ಟೊಂದು ಬಿಲ್ಡಪ್ ತಗೊಂಡ್ರಾ ಅನ್ನುವಂತಹ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಟಿಕೆಟ್ ಮತ್ತು ರಾಯ ಕ್ಯಾರೆಕ್ಟರ್ಗಳು ಬಹಳಷ್ಟು ಚೆನ್ನಾಗಿದೆ, 2 ಕ್ಯಾರೆಕ್ಟರ್ಗಳು. ಬಟ್ ಸ್ಟೋರಿ ಇಲ್ಲ ಸಿನಿಮಾದಲ್ಲಿ ಅನ್ನುವಂತಹ ಒಪಿನಿಯನ್ಗಳು ಕೂಡ ಬರ್ತಾ ಇದೆ. ಸ್ಟೋರಿ ಬಹಳಷ್ಟು ವರ್ಸ್ಟ್ ಆಗಿದೆ. ಇನ್ನೊಂದಿಷ್ಟು ಜನ ಹೇಳ್ತಾ ಇರೋದು ಯಶ್ ಅಭಿಮಾನಿಗಳು ನೋಡಿ, ಬೆಳಗ್ಗೆ ನೀವು ಫ್ಯಾನ್ಸ್ ಶೋಗೆ ಎದ್ದು ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ನಿಮಗೆ ಅವರ ಅಭಿಮಾನಿಗಳೇ ಇರ್ತಾರೆ. ಬೆಳಗ್ಗೆ 6:30, 5:30, 7 ಗಂಟೆ 6 ಗಂಟೆ ಶೋಗೆ ಹೋಗ್ತಾರೆ ಅಂದರೆ ಅವರ ಅಭಿಮಾನಿಗಳೇನೆ. ಪಾಪ 2-3 ದಿನಗಳಿಂದ 500-1000 ರೂಪಾಯಿ ಇರುತ್ತೆ ಟಿಕೆಟು, ಅದನ್ನು ಕೊಟ್ಟು ಹೋಗ್ತಾರೆ ಅಂದರೆ ಯಶ್ ಇಷ್ಟರ ಮಟ್ಟಿಗೆ ಡಿಸಪಾಯಿಂಟ್ ಮಾಡೋದು ಬಹಳಷ್ಟು ಒಳ್ಳೆಯದಲ್ಲ. ಯಶ್ ಅವರು ತಿದ್ಕೋಬೇಕಾಗತ್ತೆ. ಯಾಕಂದರೆ KGF ಯಶ್ ಅವ್ರನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗಿತ್ತು, ಬಟ್ ಆ ಲೆವೆಲ್ಗೆ ಟಾಕ್ಸಿಕ್ ಸಿನಿಮಾ ಖಂಡಿತವಾಗ್ಲೂ ಕೂಡ ರೀಚ್ ಆಗಿಲ್ಲ. ಡಿಸಪಾಯಿಂಟ್ ಮೂವಿ ಇದು ಖಂಡಿತವಾಗ್ಲೂ ಕೂಡ ಫ್ಲಾಪ್ ಮೂವಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಗಂಗಾ ಕ್ಯಾರೆಕ್ಟರ್ ನಯನತಾರ ಅವರು ಯಶ್ ಅವರ ಅಕ್ಕನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಗಂಗಾ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಯಶ್ ಅವರ ಅಭಿಮಾನಿಗಳಾಗಿದ್ದರೆ ಸಿನಿಮಾವನ್ನು ನೋಡಿ, ಅಭಿಮಾನಿಗಳಾಗಿ ನೀವು ಯಶ್ನ ಡೈಹಾರ್ಟ್ ಫ್ಯಾನ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಿನಿಮಾ ಇಷ್ಟ ಆಗಬಹುದು. ಆದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ತಲೆಯಲ್ಲಿ ಇಟ್ಕೊಂಡು 4 ವರ್ಷ ಕಡಿದು ದಬಾಕ್ಬಿಟ್ಟಿದ್ದಾರೆ ಯಶು. ಹಾಗೆ ಹೇಗೆ ಬಿಲ್ಡಪ್ ಕೊಡ್ಕೊತಾ ಇದ್ರಲ್ಲ ಆ ರೀತಿ ಇದೆ. KGF ಲೆವೆಲ್ಗಿದೆ, ಲೆವೆಲ್ಗಿದೆ, ಈ ಲೆವೆಲ್ಗಿದೆ ಅಂದ್ಕೊಂಡು ನೀವು ಸಿನಿಮಾ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ನಿರೀಕ್ಷೆಯನ್ನು ಸಿನಿಮಾ ಯಾವುದೇ ಕಾರಣಕ್ಕೂ ರೀಚ್ ಮಾಡಲ್ಲ. ಮೊದಲ ದಿನ ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾ ಬೆಳಗ್ಗೆ 6 ಗಂಟೆಗೆ ಶೋಸ್ಗಳು ಆರಂಭ ಆಗಿದೆ. ಆಲ್ರೆಡಿ ಮುಗಿದು ಸಿನಿಮಾ ನೋಡ್ಕೊಂಡ್ಬಂದೇ ಹೇಳ್ತಾ ಇರೋದು. ಖಂಡಿತ ಸಿನಿಮಾ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ. 500 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಬಟ್ ಯಶ್ ಅವರು ಕಥೆಯ ಆಯ್ಕೆಯ ವಿಚಾರದಲ್ಲಿ ಈಗೇನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಇಷ್ಟು ವರ್ಷ ಉಳಿಸ್ಕೊಂಬಂದಂಥ ಹೆಸರನ್ನು ಯಶ್ ಅವರು ಕಳ್ಕೊಳ್ಬೇಕಾಗತ್ತೆ. ಒಟ್ಟಾರೆ ನಾವು ಎಷ್ಟು ರೇಟಿಂಗ್ ಕೊಡ್ತೀವಿ ಅಂದರೆ 5ಕ್ಕೆ 2.5 ರೇಟಿಂಗನ್ನು ಕೊಡ್ತೀವಿ. ಇನ್ನು ಕತೆ ವಿಚಾರಕ್ಕೆ ಬಂದರೆ ಪೋರ್ಚುಗೀಸರ ಕತೆ ಇದೆ. ಬಟ್ ಬರೀ ರಕ್ತಪಾತ, ಹೊಡಿ ಬಡಿ ಮತ್ತು 18 ಇಯರ್ಸ್ ಒಳಗಡೆಯವರು ಯಾರೂ ಕೂಡ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಸಿನಿಮಾಕ್ಕೆ ಹೋಗಬೇಡಿ. ಇನ್ನು ಯಶ್ ಅವರ ಅಭಿನಯದ ಬಗ್ಗೆ ಮಾತನಾಡೋದಾದರೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ನಯನತಾರ ಅಂತೂ ಸೂಪರು, ಕಿಯಾರಾ ಅಡ್ವಾಣಿ ಅವರಿದ್ದಾರೆ, ಮತ್ತು ಹುಮಾ ಖುರೇಶಿ ಅವರು, ತಾರಾ ಸುತೇರಿಯಾ, ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್ ಅವರು ಅವರವರ ಕ್ಯಾರೆಕ್ಟರ್ಗೆ ತಕ್ಕಂತೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವೇನಾದರೂ ಸಿನಿಮಾ ಆಗೋದ್ರೆ KGF ಲೆವೆಲಲ್ಲಿ ಇದೆಯಪ್ಪ, KGF 1, 2 ಆ ಲೆವೆಲಲ್ಲಿ ಇದೆಯಪ್ಪ ಯಶ್ ಸಿನಿಮಾ ಅಂತ ನಾವೇನಾದರೂ ಹೋದರೆ ಅಟ್ಟರ್ ಫ್ಲಾಪ್ ಸಿನಿಮಾ ಇದು. ಆ ಲೆವೆಲ್ ಇಟ್ಕೊಂಡು ನೀವು ಹೋಗಬೇಡಿ. ಏನೋ ಎಷ್ಟು 4 ವರ್ಷ ಏನು ಕಡ್ದು ದಬ್ಬಾಕಿದ್ದಾರೆ ಅಂತ ನೋಡಬೇಕು ಅಂದರೆ ಸಿನಿಮಾ ನೋಡಿ. ನಮ್ಮ ಒಪಿನಿಯನ್ ನಾವು ಹೇಳಿದ್ದೀವಿ, ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಕರೆಕ್ಟೇನೋ?